ಹೇ ಹಾಯ್ ಎವ್ರಿವನ್. ನಾನಿವತ್ತು ಶಿರಾ ಮಾಡಬೇಕು ಅಂತ ಹೇಳಿ ರೆಡಿ ಮಾಡ್ಕೊತಿದ್ದೀನಿ. ಅಂದ್ರೆ ಪೈನಾಪಲ್ ಹಾಕಿಬಿಟ್ಟು ಶಿರಾ ಮಾಡೋಣ ಅಂತ. ಇಲ್ಲಿ ಬೆಂಗಳೂರು ಕಡೆ ಎಲ್ಲ ಇದಕ್ಕೆ ಪೈನಾಪಲ್ ಕೇಸರಿ ಬಾತ್ ಅಂತ ಕರೀತಾರೆ, ಬಟ್ ನಮ್ಮ ಕಡೆ ಅದಕ್ಕೆಲ್ಲ ಶಿರಾ ಅಂತಲೇ ಕರೆಯೋದು. ಸೊ ಇವತ್ತು ಪೈನಾಪಲ್ ಹಾಕಿ ಶಿರಾ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ನಾವು ಸಣ್ಣವರಿದ್ದಾಗ ನಮ್ಮ ಅವ್ಗೆ ಸ್ವೀಟ್ ತಿನ್ನಂಗಾಗೈತಿ ಏನಾರ ಮಾಡಬೇ ಅಂತಂದ್ರೆ ಅವ್ರಿಗೆ ಗೊತ್ತಿದ್ದಿದ್ದು ಶಿರಾ ಬಿಟ್ಟರೆ ಸಜ್ಜಕ, ಇವು ಎರಡೇ. ಮನೆಗೆ ಮಂದಿ ಬೀಗರು ಬಿದ್ದರು ಯಾರು ಬಂದರೂ ಶಿರಾ ಉಪ್ಪಿಟ್ಟು ಫಿಕ್ಸ್. ಸೊ ಅದಕ್ಕೆ ಫಸ್ಟ್ ಟೈಮ್ ಇದೇ ನನ್ನ ಫಸ್ಟ್ ವಿಡಿಯೋ. ಸೊ ಫಸ್ಟ್ ಟೈಮ್ ನಮ್ಮವ್ವ ಮಾಡಿ ಕೊಟ್ಟರೆ ಸ್ವೀಟಿಂದ ಸ್ಟಾರ್ಟ್ ಮಾಡಬೇಕು ಅಂಥೇಳಿ ನಾನು ಪೈನಾಪಲ್ ಹಾಕಿ ಶಿರಾ ಮಾಡತ್ತೀನಿ. ಇದಕ್ಕೆ ಫಸ್ಟು ಒಂದು 2-3 ಸ್ಲೈಸ್ ಪೈನಾಪಲ್ನ ಸಣ್ಣಗೆ ಕಟ್ ಮಾಡಿಕೊಂಡು ಸೈಡಿಗೆ ಇಟ್ಕೋಬೇಕು. ಅದಾದಮೇಲೆ ಇದಕ್ಕೆ ಚಿರೋಟಿ ರವೆ, ಆಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸು, ಬಾದಾಮಿ, ಗೋಡಂಬಿ ಇಲ್ಲ ದ್ರಾಕ್ಷಿ ಅದನ್ನು ತೊಗೋಬೇಕು. ತೊಗೊಂಡ್ಬಿಟ್ಟು ಫಸ್ಟ್ ಗ್ಯಾಸ್ ಹಚ್ಚಿ ಪಾತ್ರೆ ಇಟ್ಟು 1 ಸ್ಪೂನ್ ತುಪ್ಪ ಹಾಕೋರಿ. ಎಣ್ಣೆ ಇದ್ದರೆ ಎಣ್ಣೆನೂ ಹಾಕ್ಕೋಬೋದು. ತುಪ್ಪ ಹಾಕೋರಿ. ತುಪ್ಪ ಹಾಕ್ಕೊಂಡು ಡ್ರೈ ಫ್ರೂಟ್ಸು ನಿಮ್ಮ ಕಡೆ ಏನೇನು ಡ್ರೈ ಫ್ರೂಟ್ಸು ಎಲ್ಲ ಹುರ್ಕೋರಿ. ಸದ್ಯಕ್ಕೆ ನನ್ನ ಕಡೆ ಇರೋದು ಗೋಡಂಬಿ ಆಮೇಲೆ ದ್ರಾಕ್ಷಿ ಎರಡೇ. ಸೊ ಲೋ ಫ್ಲೇಮ್ ಒಳಗೆ ದ್ರಾಕ್ಷಿ ಗೋಡಂಬಿ ಹಾಕಿ ಸ್ವಲ್ಪ ಹೊತ್ತು ಹುರ್ಕೋರಿ. ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಹುರ್ಕೋರಿ. ಸಣ್ಣಗನೇ ಇಡ್ರಿ ಉರಿ, ಇರ್ಲಿಕ್ಕಂದ್ರೆ ಹೊತ್ತಿ ಹೊರಗಡ್ಲೆಕ್ಕವು. ಸೊ ಸಣ್ಣಗೆ ಇಟ್ಟು ಚಂದಾಗ ಹುರಿರಿ. ಹುರ್ಕೊಂಡಾದ್ಮೇಲೆ ಅದನ್ನು ಸೈಡಿಗೆ ತೆಗೆದಿಟ್ಕೊರಿ. ಒಂದು ಬೌಲೊಳಗೆ ಹಾಕಿ ಡ್ರೈ ಫ್ರೂಟ್ಸ್ ತಗೋರಿ. ಆಮೇಲೆ ಅದಕ್ಕೆ 1 ಕಪ್ ರವೆ ತೊಗೋರಿ. 1 ಕಪ್ ರವೆ ತೊಗೊಂಡು ಅದೇ ಬಾಣಲಿ ಒಳಗೆ ಹಾಕಿ ಸಣ್ಣ ಉರಿ ಒಳಗೆ ಹುರಿರಿ. 1 ಸ್ಪೂನ್ ತುಪ್ಪನೂ ಹಾಕೋರಿ. ಬೇಕಂದ್ರೆ ಇನ್ನೊಂದು ಸ್ವಲ್ಪ ರವಕ್ಕೆ ಕಮ್ಮಿ ಬಿದ್ದರೆ ನಾನು 1 ಸ್ಪೂನ್ ಎಕ್ಸ್ಟ್ರಾ ತುಪ್ಪ ಹಾಕ್ಕೊಂಡು ಹಾಕ್ತೀನಿ ರವೆ ಹುರಿಯೋಕೆ. ಸೊ ತುಪ್ಪ ಹಾಕ್ಕೊಂಡು ನೀಟಾಗಿ ಸಣ್ಣ ಉರಿ ಒಳಗೆ ಹುರ್ಕೋಬೇಕು. ಅವಸರ ಮಾಡೋಕ್ಕೆ ಹೋಗ್ಬೇಡ್ರಿ. ಹಂಗೆ ಈ ಕಡೆ ಸೈಡಿಗೆ ನೀರು ಕಾಸೋಕ್ಕೂ ಇಟ್ಕೊಂಡ್ಬಿಡ್ರಿ. ಬೇರೆ ಒಂದು ಬೋಗಣಿ ಒಳಗೆ 1-2 ಗ್ಲಾಸ್ ನೀರು ಹಾಕಿ ನೀರು ಕಾಸ್ಕೊಳಕ್ಕೆ ಇಟ್ಕೊರಿ. ಈ ಕಡೆ ನೀರು ಕಾಯ್ತಾವು, ಈ ಕಡೆ ಇದು ಹುರಿಯೋದು ಮುಗಿತೈತೆ. ಹುರಿದಾದ್ಮೇಲೆ ಇದಕ್ಕೆ ಹುರಿ ಮುಂದೆ ಒಂದು 3 ಇಲ್ಲ 4 ಲವಂಗ ತೊಗೋರಿ. 3-4 ಲವಂಗ ತೊಗೊಂಡು ರವದೊಳಗೆ ಹಾಕಿ ಚೆಂದಾಗಿ ಹುರಿರಿ. ಆ್ಯಕ್ಚುಲಿ ಟೇಸ್ಟ್ ಚೆನ್ನಾಗಿ ಬರ್ತೈತೆ. ನಮ್ಮವ್ವ ಹಾಕ್ತಿದ್ಲು, ಹಂಗಾಗಿ ನಾನು ಹಾಕಾಕ್ತೀನಿ. ಒಂದು 4 ಲವಂಗ ಹಾಕಿ ಚೆಂದಾಗ ಹುರ್ಕೋರಿ. ಒಂದು ಸ್ವಲ್ಪ ರವದ ಕಲರ್ ಚೇಂಜ್ ಆಗೋಣ ಅದಕ್ಕೆ ಈ ಪೈನಾಪಲ್ ಹಾಕಿರಿ. ಆಮೇಲೆ ಹುರಿದಿಟ್ಕೊಂಡಿದ್ದು ಡ್ರೈ ಫ್ರೂಟ್ಸ್ ಹಾಕಿರಿ. ಚೆಂದಾಗಿ ಮಿಕ್ಸ್ ಮಾಡ್ಕೊರಿ. ಎಲ್ಲನೂ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದು ಈ ಕಡೆ ನೀರು ಕುದಿಯೋಕೆ ಇಟ್ಟಿರ್ತಿರಲ್ಲ ಅವು ಹೋದಾಡ್ಬೇಕ್ರಿ. ನೀರು ಅರ್ಧಂಬರ್ಧ ಕಾಸಿ ಹಾಕಬಾರ್ದು, ನೀರು ಹೋದಾಡ್ತಿರ್ಬೇಕು. ಹೋದಾಡು ನೀರು ತೊಗೊಂಡು ಕೇಸಿಂದ್ರೆ ರವದೊಳಗೆ ಭಾಳ ಹುಷಾರಿಂದ ಹಾಕಿರಿ. ಈ ಕಡೆ ರವಾನು ಸುಡ್ತಿರ್ತೈತೆ, ಆಮೇಲೆ ನೀರು ಹೋದಾಡ್ತಿರ್ತಾವೆ, ಸಿಡಿಬೋದು ನಿಮಗೆ. ಸೊ ಸಾವಕಾಶ ನೀರು ಹಾಕಿರಿ. ನೀರು ಹಾಕಿ ಚೆಂದಾಗ ಗಂಟು ಆಗ್ಲಾರಂಗೆ ನೀಟಾಗಿ ಕಲಿಸ್ಕೊರಿ. 1-2 ನಿಮಿಷ ನೀರು ಹಾಕಿ ಕಲಿಸ್ಕೊಂಡು ಅದು ಕುದಿಯೋಕೆ ಬಿಡ್ರಿ. ಅದಾದ್ಮ್ಯಾಗ ಯಾವ ಕಪ್ ಒಳಗೆ ನೀವು ರವೆ ತೊಗೊಂಡಿದ್ರಿ ಸೇಮ್ ಕ್ವಾಂಟಿಟಿ ಅದ್ರದ್ದೇ ಅಳತೆ ಪ್ರಕಾರ ನೀವು ಸಕ್ರೆ ಇಲ್ಲ ಅಂದ್ರೆ ಬ್ರೌನ್ ಶುಗರ್ ಹೊಸ್ದಾದು ಇಲ್ಲಂತಂದ್ರೆ ಬೆಲ್ಲನೂ ಹಾಕ್ಕೋಬೋದು. ಸೊ ನಾನಿವಾಗ ಸದ್ಯಕ್ಕೆ ಸಕ್ರೆ ಐತೆ, ಸಕ್ರೆ ಹಾಕ್ಕೊಂಡಾಗ್ತೀನಿ. ಸೊ ನೀವು ಸಕ್ರೆ ಹಾಕ್ಕೊಂಡು ಚೆಂದಾಗ ಮಿಕ್ಸ್ ಮಾಡಿರಿ ಎಲ್ಲ. ಆಮೇಲೆ ಬೇಕಂದ್ರೆ ಇನ್ನೊಂದು ಸ್ಪೂನ್ ತುಪ್ಪ ಹಾಕೋರಿ, ಮ್ಯಾಗ ನಡೀತೈತೆ. ಸೊ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ ಆದ್ಮ್ಯಾಗ 1 ನಿಮಿಷ ಬಿಡ್ರಿ ಹಂಗೆ ಗ್ಯಾಸ್ ಮ್ಯಾಗ. ಅದು ಚೆಂದಾಗೆ ಸಾಫ್ಟಾಗಿ ಅಳ್ತೈತೆ. ಅದು ಆದ್ಮ್ಯಾಗ ಗ್ಯಾಸ್ ಬಂದ್ ಮಾಡಿ
ಒಂದು ಸರ್ವಿಂಗ್ ಪ್ಲೇಟಿಗೆ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಟೇಸ್ಟ್ ಮಾಡಿರಿ. ನಿಜವಾಗ್ಲೂ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಪೈನಾಪಲ್ ಹಾಕ್ಬಿಟ್ಟು. ಅಂದರೆ ಮುಂಚೆ ನಾರ್ಮಲ್ ಎಲ್ಲ ಶಿರಾ ಮಾಡಿದ್ದೆ, ಬಟ್ ಪೈನಾಪಲ್ ಹಾಕಿ ಮಾಡಿರಲಿಲ್ಲ. ಇವತ್ತು ಪೈನಾಪಲ್ ಇತ್ತು ಮನ್ಯಾಗ ಅಂಥೇಳಿ ಟ್ರೈ ಮಾಡಿದೆ. ಬಟ್ ನಿಜವಾಗ್ಲೂ ಟೇಸ್ಟ್ ಚೆನ್ನಾಗಿತ್ತು. ನಾನು ಮಾಡೀನಿ, ನನ್ನ ಅಡುಗೆ ಹೊಗಳ್ಕೊಳತ್ತಿಲ್ಲ, ಬಟ್ ನಂಗೆ ಟೇಸ್ಟ್ ಅಂತೂ ಇಷ್ಟ ಆಯಿತು.